ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ಕಾರ, ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ಸುದ್ದಿ. ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಮಾಳೇನಹಳ್ಳಿ ರೈತನ ಜಮೀನಿನಲ್ಲಿ ರೈತನ ಮೇಲಿನ ಕೋಪಕ್ಕೆ 11 ಕೆವಿ ವಿದ್ಯುತ್ ತಂತಿಯನ್ನೇ ಕಟ್ ಮಾಡಿದ ಪೊಲೀಸಪ್ಪ. ನಡೆದಿರುವ ಘಟನೆ ಸುದ್ದಿ ನ್ಯೂಸ್ ಕರ್ನಾಟಕ 1ರಲ್ಲಿ ವೀಕ್ಷಿಸಿ. ಸ್ಥಳೀಯ ರೈತನ ಮೇಲೆ ಪೊಲೀಸಪ್ಪನ ದರ್ಪ. ರೈತನ ಮೇಲಿನ ಕೋಪಕ್ಕೆ 11 ಕೆವಿ ವಿದ್ಯುತ್ ತಂತಿಯನ್ನೇ ಕಟ್ ಮಾಡಿದ ಪೊಲೀಸಪ್ಪ. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ನೋಡಲೇಬೇಕಾದ ಸುದ್ದಿ ಇದು. ಕೋಡ್ಲಹಳ್ಳಿ ರೈತನ ಮೇಲೆ ಬೆಂಗಳೂರು ಮೂಲದ ಪೊಲೀಸಪ್ಪನ ದರ್ಪ. ಬೆಂಗಳೂರು ಮೂಲದ ಪೊಲೀಸ್ ಮುಖ್ಯ ಪೇದೆ ಗಂಗರಾಜು ಎನ್ನುವ ವ್ಯಕ್ತಿಯಿಂದ ರೈತ ಶಿವಣ್ಣನ ಮೇಲೆ ದ್ವೇಷದ ಜ್ವಾಲೆ. ರೈತ ಶಿವಣ್ಣನ ಜಮೀನಿಗೆ ಹಾದು ಹೋಗಿರುವ 11 ಕೆವಿ ಲೈನ್ ನೆಲಕುರುಳಿಸಿದ ದುಷ್ಕರ್ಮಿಗಳು. ನೆಲದಲ್ಲಿ ಬಿದ್ದಿರುವ ವಿದ್ಯುತ್ ತಂತಿ ಕಂಡು ಬೆಚ್ಚಿ ಬಿದ್ದ ಸ್ಥಳೀಯ ಗ್ರಾಮಸ್ಥರು. ರಾತ್ರೋರಾತ್ರಿ ವಿದ್ಯುತ್ ತಂತಿಯನ್ನ ಬಿಚ್ಚಿ ಹಾಕಿದ ಪೊಲೀಸಪ್ಪನ ಸಹಚರರು. ಆ ಲೈನ್ ಮುಟ್ಟಿದ್ರೆ ಸಾಕು, ವ್ಯಕ್ತಿ ಭಸ್ಮವಾಗಿಬಿಡ್ತಾನೆ. ಯಾರಿಗಾದ್ರೂ ಏನಾದ್ರೂ ಅನಾಹುತ ಆಗಿದ್ರೆ ಯಾರಾಗ್ತಾರೆ ಹೊಣೆ? ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಮಾಳೇನಹಳ್ಳಿ ರೈತನ ಜಮೀನಿನಲ್ಲಿ ನಡೆದಿರುವ ಘಟನೆ. ಮಾಳೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 60ರಲ್ಲಿ ವಿದ್ಯುತ್ ತಂತಿ ಬಿಚ್ಚಿರುವ ಪೊಲೀಸಪ್ಪ. ರೈತ ಶಿವಣ್ಣನಿಂದ ಕೊರಟಗೆರೆ ಪೊಲೀಸ್ ಠಾಣೆ ಮತ್ತು ಬೆಸ್ಕಾಂ ಇಲಾಖೆಗೆ ದೂರು. ಕೋಡ್ಲಹಳ್ಳಿ ಗ್ರಾಮದ ಶಿವಣ್ಣನ ಜಮೀನಿನಲ್ಲಿ 10 ದಿನದ ಹಿಂದೆ ಈ ಘಟನೆ ಜರುಗಿದೆ ಎಂದು ಜಮೀನಿನ ಮಾಲೀಕ ಶಿವಣ್ಣ ತಿಳಿಸಿದ್ದಾರೆ. ನಿಮ್ಗೆ ಸಮಸ್ಯೆ ಆಯ್ತು, ತೊಂದರೆ ಆಯ್ತು, ಯಾರಾಗ್ತಾರಮ್ಮ? ನಮ್ ತೋಟದಾಗ ಹಂಗ್ ಬಿದ್ದೋಗ್ತಾವೆ. ನಮ್ಮ ತೋಟದಾಗ ನೋಡೋರಿಲ್ಲ, ಗಣಸರಿಲ್ಲ, ಎಣ್ಣೆ ಸಿರೋದು ಆ ತರ ಬಿದ್ದೋಗ್ತಾವೆ ಅಂತ ಹೇಳಿ ನಾವು ಅವ್ರ ಹೊಲದ ಕಡೆ ಹಾಕಿದ್ವಿ. ಬಿದ್ದೋಗ ತೆಗೆದು ಬಿಸಾಕಿದ್ದೀವಿ. ಒಂದು ಸರಿ ಬಿದ್ದೋಗಿದೆ ಕೆಬಿ ಹೇಳ್ಬೇಕಮ್ಮ, ನೀವು ಕೆಬಿ ಹೇಳ್ಬೇಕು. ಕೇಳಕ್ ಹೋಗೋಣ. ನಿಮ್ಗೆಲ್ಲ ತೊಂದರೆ ಅಲ್ಲ ಸ್ವಾಮಿ, ನಮ್ಮ ಹೊಲದಾಗ ಏನಾನ ಹೆಚ್ಚು ಕಡಿಮೆ ಆಗಿದೆ ಆತೈತೆ ಅಂತಲೇ ನನ್ ತಲೆ ಚಾರ್ಜ್ ಆಗಿಲ್ಲ ಅನ್ನೋದು ನಮಗ್ ಗೊತ್ತಿತ್ತು. ಅದಕ್ಕೆ ತೆಗೆದಾಕಿರಾ? ಬಿದ್ದಿತ್ತು, ತೆಗ್ದು ಬಿಸಾಕಿದ್ದೀನಿ. ಆಯ್ತು. ಅಲ್ಲ ಇದ್ಯಾ ಕಟ್ ಮಾಡಿರೋದು ಯಾರು? ಇದು ಅದೇ ಅದಕ್ಕೆ ನಮ್ಮ ಬಂದಿರೋದು, ನೋಡಕ್ಕೆ ಬಂದಿರೋದು. ನನ್ ನೋಡುವ ನಾನ್ ಬಂದೋಬಸ್ತ್ ಮಾಡಿದೀನಿ. ದಯಮಾಡಿ ಕಲ್ಲೆ ಕೇಳ್ತಿದ್ವು ಅಂತ ನೀನ್ ಹಂಗ್ ಮಾಡಿದ ನೋಡು, ನಾನು ಹಂಗೆ ಮಾಡಿರೋದು. ರಾತ್ರಿ ಎಲ್ಲ ತಿರ್ಗಿಸ್ತಾವ್ರೆ, ಗಾಡಿಗಳು ಕೊಟ್ಟು ಆ ಕುರಿಗಳವೆ ಎಣ್ಣೆಂಗ್ ಸಿರೋದು ಕಳ್ತನ ಆಗ್ಲಿ ಆಮೇಲೆ ಐತೆ. ಸರ್, ನಮ್ಮ ಹೆಸರು ರಘು ಅಂತೇಳಿ, ಹೊಣಾಳಿ ಹೋಬಳಿ ಕೋಡ್ಲಹಳ್ಳಿ ಗ್ರಾಮ. ಇಲ್ಲಿ ನಮ್ಮ ಅಣ್ಣವರು ಜಮೀನು ತಗೊಂಡಿರೋದ್ರಿಂದ ಇಲ್ಲಿ ಮೋಟ್ರ್ ಪಂಪು ಬಿಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ನೋಡ್ಕೋಬೋಗಪ್ಪಯ್ಯ ಏನಾಗಿತ್ತು ಎಲ್ಲರೂ ಸರಿ ಎಲ್ಲ ರೆಡಿ ಮಾಡಿ ಪಂಪು ಮೋಟ್ರ್ ಬಿಟ್ಟು ಅಡಿಕೆ ಗಿಡ ಮಾಡೋಣ ಅಂತ ಹೇಳಿದರು. ಬಂದು ಇಲ್ಲಿ ರೈಲು 3 ಲೆಟ್ಟಾಗಿ ಕೆಳಗೆ ಬಿದ್ದಿದ್ವಿ ಸರ್. ಅದರಿಂದ ಅದನ್ನು ಏನಾಗತ್ತೆ ಹಂಗೆ ಅಂತ ಫೋನ್ ನಮ್ಮ ಅಣ್ಣವ್ರಿಗೆ ಮಾಡಿದ್ವಿ. ಅವರು ಏನಾಗಿಲ್ಲಪ್ಪ, ಕರೆಕ್ಟಾಗಿದ್ವು, ಒಂದು 20 ದಿನದ ಹಿಂದೆ ಹೋಗಿದ್ದೆ, ಚೆನ್ನಾಗಿಲ್ವಲ್ಲ, ಏನಾಗುತ್ತೆ ಅಂತ ಕೇಳಿದ್ರು. ಇಲ್ಲ, ಲೈನ್ 3 ಕಟ್ಟಾಗಿ ಕೆಳಗೆ ಬಿದ್ದಾವೆ, ಅದನ್ನು ಸ್ವಲ್ಪ ನೋಡಿ ಕಂಪ್ಲೇಂಟ್ ಮಾಡೋದೇನು KBR ಹತ್ರ ನೋಡಿ ಸಂಪರ್ಕ ಮಾಡ್ಕೊಳ್ಳೋಣ, ಅದೇನು ಹೇಳ್ತಾರೆ ಕೇಳ್ರಿ ಅಂತ ಹೇಳಿದ್ವಿ. ಇವತ್ತು ಬಂದು ನೀವೆಲ್ಲ ಬರೋದ್ರಿಂದ ಚೆಕ್ ಮಾಡಿ ಇವತ್ತು ನಿಮಗೆ ವಾರ್ತೆ ಹೇಳ್ತಾ ಇದ್ದೀವಿ. ಕಟ್ಟಾಗಿರೋದು ಏನಾಗಿರೋದು? ಕಟ್ಟಾಗಿರೋದಲ್ಲ ಸ್ವಾಮಿ, ಎಲ್ಲ ಕಟ್ ಮಾಡಿ ಎಸ್ತಿರೋದು. ಕಟ್ಟಾಗಿರೋ ಅಂತ ಇರ್ತವೆ, ಎಲ್ಲ ಸುತ್ತಿ ಒಂದು ರೌಂಡಾಗಿ ಎಸ್ತವ್ರೆ. ಕಟ್ಟಾಗಿರೋ ಜಾಗನೆಲ್ಲ ಅವು ಉದ್ದೇಶಪೂರ್ವಕ ಕಟ್ ಮಾಡಕ್ಕೆ ಲೈನ್ ಪೂರ್ತಿ ತೆಗೆದ ಕಟ್ ಮಾಡಿದ್ ಏನು ಉದ್ದೇಶ ಆಯ್ತು ಅವ್ರಿಗವ್ರು. ನಾವು ಅವ್ರ ತಮ್ಮವ್ರು, ನಾವು ಜಮೀನ್ ತಂದಿದ್ದಾರಲ್ಲ ಅವ್ರ ತಮ್ಮವ್ರು. ನಾವು ಅಲ್ಲಿ ಬಂದು ಚೆಕ್ ಮಾಡೋದಕ್ಕೆ ಅದನ್ನ ಹೇಳೋದಕ್ಕೋಸ್ಕರ ಬಂದೆ ಅಷ್ಟೇ. ನಾನು ಯಾರು ಚೆಕ್ ಮಾಡಿದಾರೆ ಅಂತ ಏನಾದ್ರು ಹೇಗೆ ಪಕ್ಕ ಜಮೀನವ್ರು ಮಾಡೋರು ಅಂತ ನಮ್ಮ ಅಣ್ಣವ್ರು ಹೇಳ್ತಾವ್ರೆ. ನಾವೆಲ್ಲ ನೋಡಿದ್ವಿ. ಯಾರು ಬೇರೆಯವ್ರು ಬಂದು ಮಾಡಕ್ ಸಾಧ್ಯ ಇಲ್ಲ ಸರ್, ಅದು ಅವರೇ ಮಾಡಿರ್ತಾರೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇವಾಗ ಕೊಟ್ಟಿದ್ದಾರಂತೆ, ನೋಡ್ಬೇಕ್ರಿ. ಈಗ ನೀರು ಬಿಡಬೇಕು ಅಂತ ಬೆಳೆ ಇಕ್ಬೇಕು ಅಂತ ಅನ್ಕೊಂಡಿದ್ದೆ. ಲೈನು ಕಟ್ ಮಾಡಿ ನಮ್ಮ ಹೊಲಕ್ಕೆ ಬಿಸಾಕಿದ್ದಾರೆ. ಯಾರು ಅಂತ ಗೊತ್ತಿಲ್ಲ ಅಂತಂತಂದ್ರೆ ಪಕ್ಕದವರು ಈಗ ನಾವೇ ಕಿತ್ತಾಕಿದ್ದೀವಿ ಅಂತ ಹೇಳ್ತಿದ್ದಾರೆ.
ಅಷ್ಟು ಯಾಕಂತ ಕಿತ್ತಾಕಿರೋದು? ಯಾಕೆಂದ್ರೆ ಇಲ್ಲಿ ನಾವು ಕಾಂಪೌಂಡ್ ಮಾಡಿಸಿದ್ದೀನಿ ರೀ. ನಮ್ಮ ಹೊಲಕ್ಕೆ ನಾನು ವರ್ಷಕ್ಕೊಂದ್ಸರಿನ 6 ತಿಂಗಳಿಗೊಂದ್ಸರಿ ನಮ್ಮ ಹೊಲಕ್ಕೆ ಬರೋದು. ಅದು ಇದು ಬೆಳೆ ಹಾನು ಆಗತ್ತೆ, ದನ ಕರ ಬರ್ತವೆ ಅಂತೇಳಿ ಕಾಂಪೌಂಡ್ ಮಾಡಿಸಿದ್ದೆ. ಅವಾಗ್ಲಿಂದನೂ ಅಳತೆ ಮಾಡಿಸೋದ್ರಿಂದನೂ ತೊಂದರೆ ಕೊಟ್ಟು ಜಗಳ ಎಲ್ಲ ಮಾಡಿದ್ರು. ಬಿಡ್ರಿ ಅಂತಂತೇಳಿ ಸುಮ್ಮನೆ ಕಾಂಪೌಂಡ್ ಮಾಡಿದಾಗ ಕಲ್ಲೆಲ್ಲ ಬಿದ್ದೋದು, ತಿರ್ಗಾ ತೆಗಿಸ್ದೆ. ಇಷ್ಟೆಲ್ಲ ಕಿರಿಕಿರ ಕೊಡ್ತಾವ್ರೆ. ನನಗೆ ಬಲು ಸಂತ ಕೊಡ್ತಿದ್ದಾರೆ, ಹಿಂಸೆ ಕೊಡ್ತಿದ್ದಾರೆ. ಅಷ್ಟಕ್ಕೆ ನಾನು ಅವ್ರನ್ನ ಕೇಳಿ ಇಲ್ಲ, ಯಾರಿಗೂ ಕೊಟ್ಟಿಲ್ರಿ. ಎಲ್ಲಕ್ಕೆ ಕೊಟ್ಟಿದ್ದೀವಿ ರೀ. ಪೊಲೀಸ್ ಸ್ಟೇಷನ್ಗೂ KBB ಆಫೀಸ್ನವ್ರಿಗೂ ದೊಡ್ಡ ಅಧಿಕಾರಿಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀನಿ ರೀ. ಅವರು ನಾವು ಒಳ್ಳೆ ಕ್ರಮ ತಗೊಂತೀವಿ, ಬಂದೆಲ್ಲ ಚೆಕ್ ಮಾಡ್ತೀವಿ, ನಿಮ್ಗೆ ಒಳ್ಳೆ ನ್ಯಾಯ ದೊರಕಿಸ್ತೀನಿ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಶಿವಣ್ಣ ಸರ್. ಯಾವರು? ಕೋಡ್ಹಳ್ಳಿ. ಇದು ಸರ್ವೆ ನಂಬರ್ ಜಮೀನು ಸರ್. ಸರ್ವೆ ನಂಬರ್ ಜಮೀನು 60. ಯಾರು ತೊಂದರೆ ಕೊಡ್ತಿರೋದು ನಿಮಗೆ? ಸರ್ ಪಕ್ಕದವರು. ಅವ್ರ ಹೆಸರು? ಸರ್ ಸಾಕಮಾರು ಅಂತ. ಸಾಕಮಾರು. ಏನು ಇನ್ನೊಬ್ಬರ ಹೆಸರು? ಗಂಗಾಜು. ನ್ಯೂಸ್ ಕರ್ನಾಟಕ 1 ವರದಿ ಮುತ್ತುರಾಜ್ ಕೊರಟಗೆರೆ.